ನೋಡಿ, ನನ್ನ ಪ್ರಕರಣ ಅದು ಸಿ ಟಿ ರವಿ ಪ್ರಕರಣ ಅಂತ ಭಾವಿಸಬಾರ್ದು. ಶಾಸಕಾಂಗದ ಮೇಲೆ ಪೊಲೀಸರ ಮೂಲಕ ಕಾರ್ಯಾಂಗ ನಡೆಸಿದ ಹಸ್ತಕ್ಷೇಪ. ಯಾಕೆಂದರೆ ಸದನದ ಒಳಗೆ ನಾನು ಏನು ಮಾತಾಡಿದ್ದೀನೋ ಬಿಟ್ಟಿದ್ದೀನೋ, ನಾನು ತಪ್ಪು ಮಾಡಿದ್ದೀನೋ ಸರಿ ಮಾಡಿದ್ದೀನೋ ಅಂತ ನಿರ್ಣಯ ಕೊಡುವ ಅಧಿಕಾರ ಕೇವಲ ಸಭಾಧ್ಯಕ್ಷ ಮತ್ತು ಸಭಾಪತಿಗಳಿಗೆ ಇದೆ ಅನ್ನೋದನ್ನು ಆರ್ಟಿಕಲ್ 195A ಮತ್ತು 105 ಅದು ಭಾಳ ಸ್ಪಷ್ಟಪಡಿಸುತ್ತೆ. ಅಷ್ಟು ಸ್ಪಷ್ಟಪಡಿಸಿದ ನಂತರವೂ ಕೂಡ ತನ್ನ ಪರಿಧಿಯನ್ನು ಮೀರಿ ನನ್ನ ಮೇಲೆ ಮೊಕದ್ದಮೆ ದಾಖಲಾಗುತ್ತೆ. 7 ವರ್ಷದ ಒಳಗಿನ ಪ್ರಕರಣಗಳಿಗೆ ಅರೆಸ್ಟ್ ಮಾಡೋಂಗಿಲ್ಲ ಅಂತಾದರೂ ಕೂಡ ರಾತ್ರೋರಾತ್ರಿ ಅರೆಸ್ಟ್ ಮಾಡ್ತಾರೆ. ಇಡೀ 14-15 ಗಂಟೆಗಳ ಕಾಲ 450-500 ಕಿಲೋಮೀಟರ್ಗಳ ಕಾಲ ಸುತ್ತಿಸ್ತಾರೆ. ಹೀಗೆ ಸುತ್ತಿಸಿ ಶಾಸಕಾಂಗದ ಮೇಲೆ ದೌರ್ಜನ್ಯ ಎಸಗುವಂಥ ಕೆಲಸವನ್ನು, ಸಂವಿಧಾನವನ್ನು ಉಲ್ಲಂಘನೆ ಮಾಡುವಂಥ ಕೆಲಸವನ್ನು ಇಲ್ಲಿರುವ ಕಾಂಗ್ರೆಸ್ ಪಾರ್ಟಿ ಮಾಡ್ತು. ನಾನು ತಪ್ಪು ಮಾಡಿದ್ದೀನೋ ಬಿಟ್ಟಿದ್ದೀನೋ ಅಂತ ನಿರ್ಣಯಿಸುವ ಅಧಿಕಾರ ಕೇವಲ ಸಭಾಪತಿಗಳಿಗಿದ್ದಾಗಲೂ ಕೂಡ ಈಗ ಅವರಿಗೆ ನ್ಯಾಯಾಲಯಕ್ಕೆ ಅಫಿಡವಿಟ್ ಸಲ್ಲಿಸಲಿ, ಸದನದಲ್ಲಿ ಮಾತಾಡುವ ಮಾತಿಗೂ ನಾವು ಮೊಕದ್ದಮೆ ಹಾಕ್ಬೋದು ಅಂತ ಹಾಕಲಿ, ನಿರ್ಣಯಿಸಲಿ ಅದನ್ನು ಏನೋ ಅಂಥೇಳಿ. ಅದೇ ರೀತಿ ಅವರು ಶಾಸಕನ ಮಗನ ಮೇಲಿನ ಪ್ರಕರಣದಲ್ಲಿ